ಏಷ್ಯಾ ಕಪ್ ಟೂರ್ನಿಗೆ ಫೇವರೇಟ್ ಟೀಮ್ ಆಗಿ ಕಾಲಿಟ್ಟಿರುವಂತಹ ಟೀಮ್ ಇಂಡಿಯಾ ಗೌತಮ್ ಗಂಭೀರ್ ಅವರ ನೇತೃತ್ವದಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಮೂಲಕವೇ ಟಿ20 ಫಾರ್ಮ್ಯಾಟ್ನಲ್ಲಿ ಡಾಮಿನೇಟ್ ಮಾಡ್ತಾ ಇದೆ. ಮಾಡರ್ನ್ ಕ್ರಿಕೆಟ್ನ ಕಿಂಗ್ಗಳಾಗಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಜಗತ್ತನ್ನೇ ನಡುಗಿಸಿದ್ದಾರೆ. ಇದೀಗ ಏಷ್ಯಾ ಕಪ್ ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ದು ಕಪ್ ಗೆಲ್ಲೋಕೆ 15 ಜನರ ಸ್ಕ್ವಾಡ್ ರೆಡಿಯಾಗಿದೆ. ಭಾರತ ತಂಡದ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಸ್ಟ್ರೆಂತ್ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೂರ್ಯಕುಮಾರ್ ಯಾದವ್ ಅವರ ಅಡಿಯಲ್ಲಿ ಆಡಿರುವಂತಹ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಮೆನ್ ಇನ್ ಬ್ಲೂ ಟೀಮ್ ಸಾಲಿಡ್ ಪ್ರದರ್ಶನ ನೀಡಿದೆ. ಇದೀಗ ಏಷ್ಯಾ ಕಪ್ನಲ್ಲೂ ಕೂಡ ಅಂಥದ್ದೇ ಮ್ಯಾಜಿಕ್ ಮಾಡೋಕೆ ಹೊರಟಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಸೂರ್ಯಕುಮಾರ್ ಯಾದವ್, ಶುಭ್ಮನ್ ಗಿಲ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್, ರಿಂಕು ಸಿಂಗ್, ಜಿತೇಶ್ ಶರ್ಮಾ ಇದ್ರೆ ಆಲ್ರೌಂಡರ್ಗಳಾಗಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಮಿಡಲ್ ಆರ್ಡರ್ನಲ್ಲಿ ಬೂಸ್ಟ್ ಕೊಡ್ತಾರೆ. ಹಾಗೆ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ತಮ್ಮ ಬೌಲಿಂಗ್ ಜಾದು ಮೂಲಕ ಎದುರಾಳಿಗಳನ್ನ ಬೇಟೆಯಾಡ್ತಾರೆ. ಅದು ಅಲ್ಲದೆ ಭಾರತಕ್ಕೆ ಟಾಪ್ ಆರ್ಡರ್ ಬ್ಯಾಟಿಂಗ್ ಬಲವೇ ಮೇನ್ ಸ್ಟ್ರೆಂತ್ ಆಗಿದೆ. ಟಿ20 ಕ್ರಿಕೆಟ್ನಲ್ಲಿ ಭಾರತ ಈ ಮಟ್ಟಿಗೆ ಸಕ್ಸಸ್ ಕಾಣೋಕೆ ಕಾರಣವೇ ಟಾಪ್ ಆರ್ಡರ್ ಬ್ಯಾಟಿಂಗ್ ಆರ್ಡರ್. ಈ ಸಲ ಕೂಡ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುವಂತ ಚಾನ್ಸಸ್ ಇದೆ. ಭಾರತ ತಂಡದ ಟಾಪ್ ಆರ್ಡರ್ ಬ್ಯಾಟರ್ಗಳ ಸ್ಟ್ರೆಂತ್ ಅನ್ನ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕವೇ ಈಗಾಗಲೇ ಜಗತ್ತಿನ ನಂಬರ್ 1 ಟಿ20 ಬ್ಯಾಟರ್ ಆಗಿದ್ದಾರೆ. 17 ಪಂದ್ಯಗಳನ್ನಾಡಿದ್ದು ಭಾರತ ಪರ ಈ ವೇಳೆ 193.84 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಶುಭ್ಮನ್ ಗಿಲ್ 21 ಪಂದ್ಯಗಳನ್ನಾಡಿದ್ದು 139 ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಭಾರತದ ಪರ 83 ಟಿ20 ಪಂದ್ಯಗಳನ್ನಾಡಿದ್ದು 167 ಸ್ಟ್ರೈಕ್ ರೇಟ್ ಇದೆ. ಇನ್ನು ತಿಲಕ್ ವರ್ಮಾ ಕೂಡ ಉತ್ತಮ ರೆಕಾರ್ಡ್ಸ್ ಅನ್ನ ಹೊಂದಿದ್ದಾರೆ. 25 ಪಂದ್ಯಗಳನ್ನಾಡಿದ್ದು 155+ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ಇನ್ನು ಆಲ್ರೌಂಡರ್ ಆಗಿರುವಂತ ಹಾರ್ದಿಕ್ ಪಾಂಡ್ಯ 114 ಟಿ20 ಪಂದ್ಯಗಳನ್ನಾಡಿದ್ದು 141 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹೀಗೆ ಟಾಪ್ ಆರ್ಡರ್ ಬ್ಯಾಟರ್ಗಳು ಉತ್ತಮ ಸ್ಟ್ರೈಕ್ ರೇಟ್ ಅನ್ನ ಹೊಂದಿರೋದ್ರಿಂದಲೇ ಮಿಡಲ್ ಆರ್ಡರ್ ನಲ್ಲಿ ಸ್ವಲ್ಪ ಬೂಸ್ಟ್ ಸಿಕ್ಕರೂ ಕೂಡ ಭಾರತ ತಂಡ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಬಿಡಬಹುದು. ಅಷ್ಟೇ ಅಲ್ಲದೆ ಭಾರತ ತಂಡ 2025 ಏಷ್ಯಾ ಕಪ್ಗೆ ಬಲಿಷ್ಠ ಬೌಲಿಂಗ್ ಲೈನ್ಅಪ್ ನೊಂದಿಗೆ ಎಂಟ್ರಿ ಕೊಡ್ತಾ ಇದೆ. ಯಾರ್ಕರ್ ಸ್ಪೆಷಲಿಸ್ಟ್ ತಾನೇ ಕರೆಸಿಕೊಳ್ಳುವಂತ ಜಸ್ಪ್ರೀತ್ ಬುಮ್ರಾ ಸದ್ಯ ಜಗತ್ತಿನ ನಂಬರ್ 1 ಬೌಲರ್ ಆಗಿದ್ದಾರೆ. ಬಲಗೈ ಪೇಸರ್ ಆಗಿರುವಂತಹ ಬುಮ್ರಾ ಡೆತ್ ಓವರ್ಗಳಲ್ಲಿ ಭಾರತ ತಂಡಕ್ಕೆ ಸ್ಟ್ರೆಂತ್ ಆಗ್ತಾರೆ. ಇನ್ನು ಹರ್ಷದೀಪ್ ಸಿಂಗ್ ಎಡಗೈ ಪೇಸರ್ ಆಗಿದ್ದು ಪವರ್ ಪ್ಲೇ ಮತ್ತು ಡೆತ್ ಓವರ್ ಎರಡರಲ್ಲೂ ಕೂಡ ಇವರನ್ನ ಬಳಸಿಕೊಳ್ಳಬಹುದು. ಇನ್ನು ಹಾರ್ದಿಕ್ ಪಾಂಡ್ಯ ಬಲಗೈ ಮಧ್ಯಮ ವೇಗಿಯಾಗಿದ್ದು ಮಿಡಲ್ ಓವರ್ಗಳಲ್ಲಿ ಹಾಗೆ ಡೆತ್ ಓವರ್ಗಳಲ್ಲೂ ಕೂಡ ಭಾರತಕ್ಕೆ ಸ್ಟ್ರೆಂತ್ ಆಗ್ತಾರೆ. ಇನ್ನು ಅಕ್ಷರ್ ಪಟೇಲ್ ಎಡಗೈ ಸಾಂಪ್ರದಾಯಿಕ ಬೌಲರ್ ಆಗಿದ್ದು ಮಿಡಲ್ ಓವರ್ಗಳಲ್ಲಿ ಇವರನ್ನ ಆರಾಮವಾಗಿ ಟೀಮ್ ಇಂಡಿಯಾ ಬಳಸಿಕೊಳ್ಳಬಹುದು. ಹಾಗೆ ಗೇಮ್ ಟರ್ನಿಂಗ್ ಆಗುವಂತ ಪ್ರದರ್ಶನವನ್ನ ನೀಡ್ತಾರೆ. ಇನ್ನು ವರುಣ್ ಚಕ್ರವರ್ತಿ ಬಲಗೈ ಮಿಸ್ಟ್ರಿ ಸ್ಪಿನ್ನರ್ ಆಗಿದ್ದು ಮಿಡಲ್ ಓವರ್ಗಳಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಮರ್ಥ್ಯ ಇವರಿಗಿದೆ. ಇನ್ನು ಕುಲ್ದೀಪ್ ಯಾದವ್ ಎಡಗೈ ಸ್ಪಿನ್ನರ್ ಆಗಿದ್ದು ಮಿಡಲ್ ಓವರ್ಗಳಲ್ಲಿ ಇವರ ಇಂಪ್ಯಾಕ್ಟ್ ಅನ್ನ ನಿರೀಕ್ಷೆ ಮಾಡಬಹುದು. ಇನ್ನು ಹರ್ಷಿತ್ ರಾಣಾ ಬಲಗೈ ಮಧ್ಯಮ ವೇಗಿಯಾಗಿದ್ದು ಪವರ್ ಪ್ಲೇನಲ್ಲಿ ಇವರ ಸ್ಟ್ರೆಂತ್ ಅನ್ನ ನೋಡಬಹುದು. ಹೀಗೆ ಭಾರತ ತಂಡದಲ್ಲಿ ಬೌಲಿಂಗ್ ನಲ್ಲೂ ಕೂಡ ಸಾಕಷ್ಟು ಸ್ಪೆಷಾಲಿಟಿಗಳಿವೆ. ಟಾಪ್ ಟು ಬಾಟಮ್ ಬೆಸ್ಟ್ ಟೀಮ್ ಎನಿಸುವಂತೆ ಇದೆ. ಬಟ್ ಕೊರತೆ ಏನಪ್ಪಾ ಅಂತಂದ್ರೆ ಮಿಡಲ್ ಆರ್ಡರ್, ಫಿನಿಶರ್ ರೋಲ್. ಭಾರತದ ಫಿನಿಶರ್ ರೋಲ್ ನಲ್ಲಿ ಪರಿಣಾಮಕಾರಿ ಬ್ಯಾಟರ್ ಕೊರತೆ ಇದೆ. ಇತ್ತೀಚಿನ ದೇಶೀಯ ಲೀಗ್ ನಲ್ಲಿ ರಿಂಕು ಸಿಂಗ್ ಉತ್ತಮ ಪ್ರದರ್ಶನ ನೀಡ್ತಾ ಇದ್ರು ಕೂಡ ನಿರೀಕ್ಷೆಯಂತೆ ಪ್ರದರ್ಶನ ಬಂದಿಲ್ಲ ಭಾರತದ ಪರ. ಇನ್ನು ಶಿವಮ್ ದುಬೆ ಪಾತ್ರ ಅಷ್ಟೇನು ಇತ್ತೀಚೆಗೆ ಸದ್ದು ಮಾಡ್ತಾ ಇಲ್ಲ. IPL 2025 RCB ಪರ ಕೆಳ ಮಧ್ಯಮ ಕ್ರಮಾಂಕದಲ್ಲಿ ಉತ್ತಮ ಪ್ರದರ್ಶನ ನೀಡಿರುವಂತ ಜಿತೇಶ್ ಶರ್ಮಾ ಅವರ ಮೇಲೆ ಕೊಂಚ ಭರವಸೆ ಇಡಬಹುದು. ಹಾಗೆ 8ನೇ ಕ್ರಮಾಂಕದ ಬ್ಯಾಟಿಂಗ್ ಬಳಿಕ ಯಾವುದೇ ಬ್ಯಾಟರ್ 20+ ರನ್ಗಳನ್ನ ಸ್ಕೋರ್ ಮಾಡೋಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇದು ಕೂಡ ಮೈನಸ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಏಷ್ಯಾ ಕಪ್ ಟೀಮ್ಗಳನ್ನ ನೋಡಿದ್ರೆ ಭಾರತವೇ ಗೆಲ್ಲೋದು ಅನಿಸೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.